ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಂತಿ ಅಭಿರುಚುಲು ದಿನ వీడియోದಲ್ಲಿ ఆంధ్ర స్టైల్ టమాటా పప్పు ಹೇಗೆ ಮಾಡಬೇಕో తోరిస్ತೀನಿ మీరు అనుకుంటుండొచ్చు నేను ఎందుకు కన్నడలో ఈ వీడియో చేస్తున్నానని నన్ను కొంతమంది కన్నడలో వీడియో చేయమని అడిగారు అందుకు నేను ఈ రోజు కన్నడలో వీడియో చేస్తున్నాను ఈ రోజు ఆంధ్ర స్టైల్ టమాటా పప్పు ఎలా చేయాలో చూపిస్తున్నాను బన్నీ ఆంధ్ర స్టైల్ ಟಮಾಟಾ ಪಪ್ಪು ಹೇಗೆ ಮಾಡೋದು ತೋರಿಸ್ತೀನಿ ಟೊಮೆಟೊ ಪಪ್ಪಿಗೆ ಬೇಕಾಗಿರುವ ಪದಾರ್ಥಗಳು ತೊಗರಿ ಬೇಳೆ 2 ಕಪ್ಪು ಹಸಿಮೆಣಸಿನಕಾಯಿ ಒಂದು 5 ಟೊಮೊಟೊ ಎಣ್ಣೆ ಕೊತ್ತಂಬರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇವು ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಉಪ್ಪು ಈಗ ಕುಕ್ಕರಿಗೆ ತೊಗರಿಬೇಳೆ ಹಾಕೋಣ 1 ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ ಇನ್ನೊಂದು ಕಪ್ಪು ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಬಿಡೋಣ ಈಗ 2 ಸಲ ತೊಳೆದಿಟ್ಟಿರೋ ತೊಗರಿಬೇಳೆಗೆ ಈ ಥರ ಒಂಚೂರು ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕೋಣ ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟೀನಿ ಸ್ಟವ್ ಮೇಲೆ ಈಗ ಎಲ್ಲ ಪದಾರ್ಥಗಳು ಒಂದೊಂದೇ ಹಾಕೋಣ ಈಗ ಹಸಿಮೆಣಸಿನ್ಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು 20 ಹಸಿಮೆಣಸಿನ್ಕಾಯಿ ಹಾಕೋಣ ಖಾರ ಇದ್ದರೆ ಕಡಿಮೆ ಹಾಕ್ಕೋಬೇಕು ಖಾರ ಇಲ್ಲ ಅಂದರೆ ಒಂದು 20 ಹಸಿಮೆಣಸಿನ್ಕಾಯಿ ಹಾಕೋಣ ಈಗ ಟೊಮೊಟೊ ಈ ಥರ ಕಟ್ ಮಾಡಿ ಹಾಕೋಣ ಈಗ ಕಟ್ ಮಾಡಿ ಹಾಕಿದ್ದೀನಲ್ಲ 5 ಟೊಮೊಟೊ ಇನ್ನು ಉಳಿದಿದ್ದ ಪದಾರ್ಥಗಳು ಹಾಕೋಣ ಒಂದು 3 ಬೆಳ್ಳುಳ್ಳಿ ಸುಲಿದಿಟ್ಟಿರೋ ಬೆಳ್ಳುಳ್ಳಿನ ಹಾಕೋಣ ಮತ್ತು ಒಂದು 2 ಎಲೆ ಕರಿಬೇವು ಹಾಕೋಣ ಈಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಣ ಎಲ್ಲ ಹಾಕಿದ್ದೀನಲ್ಲ ಲಾಸ್ಟಿಗೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಲ್ಲ ಈ ಎಣ್ಣೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಕುಕ್ಕರು ವಿಜಿಲು ಹಾಕಬೇಕಾದ್ರೆ ಮೇಲೆ ಉಕ್ಕುತ್ತಲ್ಲ ಅದು ಉಕ್ಕಿ ಬರಬಾರ್ದಂತ ಈ ಎಣ್ಣೆ ಹಾಕೋದು ಒಂದು ಸಲ ಹಿಂಗೆ ಕಲಿಸ್ಕೊಂಡು ಇದು ಒಂಚೂರು ಕುದಿ ಬಂದಿದೆಲ್ಲ ಈಗ ಕುಕ್ಕರು ಮುಚ್ಚೋಣ ವಿಜಿಲ್ 4 ವಿಜಿಲ್ ಬರೋವರೆಗೂ ವೇಟ್ ಮಾಡೋಣ ಈಗ 4 ವಿಜಿಲ್ ಆಯ್ತಲ್ಲ ಸ್ಟವ್ ಆಫ್ ಮಾಡೋಣ ಪ್ರೆಷರ್ ಹೋಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ಕುದ್ದಿದೆ ನಾನು ಫಸ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೆಲ್ಲ ಯಾಕಂದರೆ ಈ ಥರ ಉಕ್ಕಿ ಮೇಲೆ ಬರಲ್ಲ ಅದಕ್ಕೆ ಹಾಕಿದ್ದು ಈಗ ನೋಡಿ ಈ ಥರ ಆಗಿದೆ ಅಲ್ಲ ಈಗ ಮತ್ತೆ ತೊಳೆದಿಟ್ಟಿರೋ ಕೊತ್ತಂಬರಿ ಹಾಕೋಣ ಹಿಂಗೆ ಮುರಿದು ಹಾಕೋಣ ತೊಳೆದಿಟ್ಟಿರೋ ಹುಣಸೆಹಣ್ಣು ಹಾಕೋಣ ಯಾಕಂದರೆ ಹುಣಸೆಹಣ್ಣು ಲಾಸ್ಟಿಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಮೊದಲೇ ಹಾಕಿಬಿಟ್ರೆ ಬೇಳೆ ಕುದಿಯಲ್ಲ ಅದಕ್ಕೆ ಈಗ ಲಾಸ್ಟಿಗೆ ಹಾಕಿ ಈಗ ನೀರೆಲ್ಲ ಇದಾಗ್ಬಿಟ್ಟಿದೆ ಅಲ್ಲ ಗಟ್ಟಿ ಆಗಿಬಿಟ್ಟಿದೆ ಪಪ್ಪು ಈಗ ಹಿಂಗೆ ಕಲಿಸ್ಕೊಂಡು ಒಂದು ಅರ್ಧ ಗ್ಲಾಸು ನೀರು ಹಾಕೋಣ ಈಗ ಸ್ವಲ್ಪ ಗಟ್ಟಿ ಆಗಿರೋದಕ್ಕೆ ನೀರು ಹಾಕ್ತಿದ್ದೀನಿ ಇಲ್ಲ ಅಂದರೆ ಹಂಗೆ ಕಟ್ಟಿದ್ರೆ ಹಂಗೆ ಮಸ್ತು ಒಗ್ಗರಣೆ ಹಾಕ್ಕೋಬೋದು ಹಂಗೆ ನೀರಿದ್ದರೆ ಕೊತ್ತಂಬರಿ ಹುಣಸೆಹಣ್ಣು ಉಪ್ಪು ಎಲ್ಲ ಹಾಕಿ ಒಂದು 2 ನಿಮಿಷ ಕುದ್ದ ಮೇಲೆ ಮಸ್ತ್ ಒಗ್ಗರಣೆ ಹಾಕ್ಕೋಬೋದು ಈಗ ಗಟ್ಟಿ ಆಗಿದೆ ಅಲ್ಲ ಅದಕ್ಕೆ ನಾನು ಒಂದು 1/4 ಗ್ಲಾಸ್ ನೀರು ಹಾಕಿದ್ದೀನಿ ಹಾಗೆ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ ಈಗ ಸ್ಟವ್ ಆನ್ ಮಾಡ್ಕೊಂಡು ಈ ಥರ ಕಲಸಿ ಈಗ ಬೇಸ್ ಕುದಿಯೋವರೆಗೂ ಇಟ್ಬಿಡೋಣ ಈಗ ನೋಡಿರಿ ಕುದೀತಿದೆ ಅಲ್ಲ ಸ್ವಲ್ಪ ಹಂಗೆ ಒಂದು 2 ನಿಮಿಷ ವಿಸಿಲ್ ಬರೋಕ್ಕೆ ಮುಚ್ಚಬಾರ್ದು ಸುಮ್ಮನೆ ಲೈಟಾಗಿ ಹಿಂಗೆ ಮುಚ್ಚಳ ಹಾಕಿ ಕುದಿಸ್ಕೊಳ್ಳೋಣ ಈಗ ಒಂದು 5 ನಿಮಿಷ ಆಗಿದೆ ಅಲ್ಲ ಈಗ ಈ ಥರ ಕುದೀತಿದೆ ನೋಡಿ ಈಗ ಸ್ಟವ್ ಆಫ್ ಮಾಡಿ ಬೇಳೆ ಮಸಿಯೋಣ ಕೊತ್ತಂಬರಿ ನಾನು ಯಾಕೆ ಲಾಸ್ಟಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರ್ತೈತಿ ಅಂತ ನಾನು ಲಾಸ್ಟಾಗಿ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಇಡೋಣ
ಒಂದು 5 ನಿಮಿಷ. ಆಮೇಲೆ ಮಸ್ತ್ ಒಗ್ಗರಣೆ ಹಾಕೋಣ. ಈಗ 5 ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ದೆಲ್ಲ ಈಗ ತೆಗೆದು ನೋಡೋಣ. ಈಗ ನೋಡಿರಿ ಈ ಥರ ಆಗಿದೆ. ಸ್ವಲ್ಪ ಕಟ್ಟು ಥರ ಇದೆ ಅಲ್ಲ, ಆ ಕಟ್ಟನ್ನು ಈಗ ಒಂದು ಪಾತ್ರೆಗೆ ಹಿಂಗೆ ಬಸ್ತು ಇಟ್ಕೊಳೋಣ. ಯಾಕಂದರೆ ಮಸಿಯೋಕ್ಕೆ ಬರಲ್ಲ, ಅದು ಅಷ್ಟು ನೀರಿದ್ದರೆ. ಸ್ವಲ್ಪ ತೆಗೆದು ಮುಗೀತಲ್ಲ. ಈಗ ಮಸಿಯೋಣ. ಈಗ ನೋಡ್ರಿ, ಇದು ಬೇಳೆ ಮಸಿಯೋದು ಇದು ಕೋಲ್ ಐತಲ್ಲ, ಇದರಿಂದ ಮಸಿಯೋಣ. ಈ ಥರ ಮಸಿಬೇಕು ಮೆತ್ತಗಾಗೋವರೆಗೂ. ಈ ಥರ ಮೆತ್ತಗೆ ಮಸ್ತಿದ್ದೀನಲ್ಲ ಪಪ್ಪು. ಈಗ ಉಳಿದಿರೋ ಕಟ್ಟನ್ನು ಕೂಡ ಹಾಕ್ಬಿಡೋಣ. ಈಗ ಅದನ್ನು ಕೂಡ ಈ ಥರ ಮಸ್ತ್ ಇಟ್ಕೊಳೋಣ ಮೆತ್ತಗೆ. ಯಾಕಂದ್ರೆ ಆ ಕಟ್ಟು ಕೂಡ ಇದರಲ್ಲಿ ಕಲಿಯೋ ಥರ ಮಸೋಣ. ಇನ್ನು ಆಯ್ತಲ್ಲ, ಮಸ್ತ್ ಇಟ್ಕೊಂಡಿನಲ್ಲ ಮೆತ್ತಗೆ. ಇದು ಈ ಪಪ್ಪಿಗೆ ಒಗ್ಗರಣೆ ಹಾಕೋಣ. ಹಾಗೆ ಒಂದು 4 ಸ್ಪೂನು ಆಯಿಲ್ ಹಾಕಿ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಆಯಿಲ್ ಹೀಟಾಗಿದೆ ಅಲ್ಲ, ಈಗ ಸಾಸಿವೆ ಜೀರಿಗೆ ಹಾಕೋಣ ಫಸ್ಟು. ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನು ಹಾಕೋಣ. ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಬೇಕು. ಈಗ ಆಗಿದೆ ಅಲ್ಲ, ಈಗ ಸ್ಟವ್ ಆಫ್ ಮಾಡಿ ಈಗ ಮುರಿದಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಹಾಕೋಣ. ಮತ್ತು ಕರಿಬೇವು ಹಾಕೋಣ. ಈ ಥರ ಮಾಡಿ ಈಗ ಎಲ್ಲ ರೆಡಿಯಾಗಿದೆ ಒಗ್ಗರಣೆ. ಈಗ ಪಪ್ಪಿಗೆ ಹಾಕ್ಬಿಡೋಣ. ಹಾಕಿದ್ಮೇಲೆ ಈ ಥರ ಒಂದು ಸಲ ಕಲಿಸ್ಕೊಂಡ್ಬಿಡೋಣ. ನೋಡಿ, ಪಪ್ಪು ರೆಡಿಯಾಗಿದೆ. ಈಗ ಕಲಿಸ್ಕೊಂಡಿದ್ದೀವಲ್ಲ, ಈಗ ಪಪ್ಪು ರೆಡಿಯಾಗಿದೆ. ರುಚಿಯಾದ ಟೊಮೊಟೊ ಪಪ್ಪು ರೆಡಿಯಾಗಿದೆ. ತುಪ್ಪದ ಜೊತೆಗೆ ಪಪ್ಪು ಅನ್ನ ತಿಂದರೆ ತೃಪ್ತಿಯಾಗಿ ಮಧ್ಯಾಹ್ನದ ಊಟ ರುಚಿಯಾಗಿ ಹೊಟ್ಟೆ ತುಂಬ ತಿನ್ಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಸಿಂಬಲ್ ಪಕ್ಕಕ್ಕೆ ಒಂದು ಗಂಟೆ ಸಿಂಬಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಮಾಡಿದರೂ, ಕುಕ್ಕಿಂಗ್ ವಿಡಿಯೋ ಮಾಡಿದರೂ ಕೂಡ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.